ಇತ್ತೀಚೆಗೆ ಐರ್ಲೆಂಡಲ್ಲಿ ಒಂದು ಆತ್ಮಹತ್ಯೆ ಅಂತ ಹೇಳುವ ಒಂದು ವಿಚಾರ ಆಗಿ ಸಾಂಜೋ ಸುನಿಲ್ ಅಂತ ಹೇಳಿದವನು ಆತ್ಮಹತ್ಯೆ ಮಾಡಿದಂಥ ಒಂದು ಪ್ರಚಾರ ಆಗಿತ್ತು ಫಸ್ಟಿಗೆ. ಅದರಲ್ಲಿ ಈಗ ಅಂತ ಹೇಳಿದರೆ ಬಹುತೇಕ ಜನಗಳಿಗೂ ಒಂದು ಸಂದೇಹ ಇದೆ. ಯಾಕಂತ ಹೇಳಿದರೆ ಐರ್ಲೆಂಡಲ್ಲಿ ಒಬ್ಬ ಆತ್ಮಹತ್ಯೆ ಮಾಡುವಂಥ ಒಂದು ಸನ್ನಿವೇಶ ಇಲ್ಲ. ಅಲ್ಲಿ ಯಾವುದೇ ಹುಕ್ಕಾಗಲಿ ಅಥವಾ ಫ್ಯಾನ್ ಅಂಥದ್ದು ಯಾವುದಿಲ್ಲ, ಹ್ಯಾಂಗ್ ಮಾಡಿಕೊಳ್ಳುವಂಥದ್ದು ಯಾವುದೂ ಇಲ್ಲ. ಮತ್ತು ಇಲ್ಲಿ ಇವನು ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡಿದ ಅಂತ ಹೇಳಿದರೆ ಅದೊಂದು ಬಾತ್ರೂಮಲ್ಲಿ ರೇಡಿಯೇಟರ್ನ ಒಂದು ಕೇಬಲ್ ಉಂಟು, ಅದೊಂದು 5 ಅಡಿ ಎತ್ತರದಲ್ಲಿ ಇರುವಂಥದ್ದು. ಈ 5 ಅಡಿ ಎತ್ತರದಲ್ಲಿ ಒಬ್ಬ ನೇಣು ಹಾಕಿಕೊಂಡು ಸಾಯಲಿಕ್ಕೆ ಸಾಧ್ಯನಾ? ಈತನಿಗೆ ಏನು ಸಾಂಜೋ ಸುನಿಲ್ ಅಂತ ಹೇಳುವ ವ್ಯಕ್ತಿ 6 ಅಡಿ ಎತ್ತರ ಇದ್ದಾನೆ. 6 ಅಡಿ ಎತ್ತರದವನು 5 ಅಡಿ ಎತ್ತರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಹೇಳೋದು ಕೂಡ ಒಂದು ವಿಶ್ವಾಸಾರ್ಹ ಅಲ್ಲ. ಮತ್ತು ಇಲ್ಲಿ ಫಸ್ಟಾಗಿ ಏನು ಮೃತ ಆಗಿದ್ದಾನೆ ಅಂತ ಹೇಳುವಂಥ ಈ ವ್ಯಕ್ತಿ ನನ್ನ ನೋಡಿದ್ದ ಅವರ ಪತ್ನಿ ಲಿಶ್ಮಾ ಎಲ್ಲ ಹೊರಗಡೆ ಹೋಗಿದ್ಳು. ಅವಳು ಬರುವಾಗ ಇವನು ನೇಣು ಹಾಕ್ಕೊಂಡು ಮಂಡಿ ಉರಿಕೊಂಡಿದ್ದ ಅಂತೇಳಿ ಇವಳದೊಂದು ಸ್ಟೇಟ್ಮೆಂಟ್ ಇದೆ. ಒಬ್ಬ ಆತ್ಮಹತ್ಯೆ ಮಾಡುವಾಗ ಮಂಡಿ ಉರಿಕೊಂಡು ಆತ್ಮಹತ್ಯೆ ಮಾಡಲಿಕ್ಕಾಗ್ತದೆ ನೇಣು ಹಾಕ್ಕೊಂಡು? ಇದರಲ್ಲಿ ತುಂಬ ಅನುಮಾನ ಇದೆ. ಅದು ಅಲ್ಲದೆ ಅಲ್ಲಿಯ ಅಧಿಕಾರಿಗಳಲ್ಲಿ ಬರುವಾಗ ಇದು ನೇಣು ಹಾಕ್ಕೊಂಡಿಲ್ಲ, ಈ ಹೆಣ ಅಥವಾ ಈ ಬಾಡಿಯನ್ನು ಮಲಗಿಸಿದ್ದಾರೆ. ಯಾಕೆಂತ ಕೇಳಿದ್ದಕ್ಕೆ CPR ಕೊಡಲಿಕ್ಕೆ ಅಂತ. ಹಾಗಾದರೆ ಇವಳು ವೈದ್ಯಕೀಯ ಕ್ಷೇತ್ರದಲ್ಲಿ ಇರುವಂಥ ಒಂದು ಹೆಣ್ಣು, ಇವಳಿಗೆ ನರ್ಸಿಂಗ್ ಕೆಲಸ ಮಾಡೋದು. ಇವಳಿಗೆ ಸಾಮಾನ್ಯವಾಗಿ ಒಬ್ಬ ಬಾಡಿ ಮುಟ್ಟುವಾಗ ಗೊತ್ತಾಗ್ತದೆ ಪಲ್ಸ್ ಉಂಟಾ ಏನಾದರೂ, ಆ ಥರ ಏನಾದರೂ ಇದೆಯಾ? ಅಥವಾ ಇವಳು ಬೇಕಂದರೆ ನಾಟಕ ಮಾಡಿಕೊಂಡು ಈ ಶರೀರವನ್ನು ಮಲಗಿಸಿ CPR ಕೊಡಲಿಕ್ಕೆ ಪ್ರಯತ್ನ ಪಟ್ಟದ್ದು ಅಂತೇಳಿ ಒಂದು ತಪ್ಪು ಮಾಹಿತಿಯನ್ನು ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ನೀಡಿದಾರ ಅಂತ ಹೇಳೋದು ಒಂದು ವಿಚಾರ. ಮತ್ತು ಇನ್ನೊಂದು ವಿಚಾರ ಅಂತ ಹೇಳಿದರೆ, ಈ ಸಾಂಜೋ ಸುನಿಲ್ ನಮ್ಮ ಇಲ್ಲಿಂದ ಜನವರಿ 20ನೇ ತಾರೀಕಿಗೆ ಹೋಗಿದ್ದಾನೆ ಇಲ್ಲಿಂದ ಐರ್ಲೆಂಡಿಗೆ. ಹೋಗಿ 28ನೇ ದಿವಸಕ್ಕೆ ಆತ್ಮಹತ್ಯೆ ಅಂತೇಳಿ ಒಂದು ವಿಚಾರ ಬಂತು. ಇಲ್ಲಿಂದ ಐರ್ಲೆಂಡಿಗೆ ಹೋಗಿ ಇಷ್ಟು ಲಕ್ಷ ರೂಪಾಯಿ ಖರ್ಚು ಮಾಡಿ ವೀಸಾ ಮಾಡಿಕೊಂಡು ಆತ್ಮಹತ್ಯೆ ಮಾಡಲಿಕ್ಕೋಸ್ಕರ ಐರ್ಲೆಂಡಿಗೆ ಹೋಗುವಂಥ ಅಗತ್ಯ ಉಂಟಾ? ಇಲ್ಲಿ ಎಲ್ಲ ವಿಚಾರವನ್ನು ನಾವು ಕೂಲಂಕಷವಾಗಿ ನಾವು ವಿಚಾರ ಮಾಡಿದಾಗ ಸಾಮಾನ್ಯ ಒಂದು ವಿಚಾರದಲ್ಲಿ ನಾವು ತಿಳ್ಕೊಂಡಂತೆ ಇದು ಆತ್ಮಹತ್ಯೆ ಅಲ್ಲ ಅಂತ ಹೇಳುವ ಒಂದು ವಿಚಾರದಲ್ಲಿ ಇದ್ದೇವೆ. ಇದನ್ನು ಯಾರು ಮಾಡಬೇಕು, ತನಿಖೆ ಆಗಬೇಕು ಅಂತ ಹೇಳಿದರೆ, ಈಗಾಗಲೇ ಮೃತ ಬಾಡಿಯನ್ನು ದಫನ್ ಮಾಡಲಾಗಿದೆ. ದಫನ್ ಮಾಡಿದಂತ ಹೇಳಿದರೆ ಈ ಹೆಣ ಬಂದು ರಾತ್ರಿ ಸಾಯಂಕಾಲ ಇಲ್ಲಿ ಬಂತು, ಮಾರನೇ ದಿವಸ ಬೆಳಿಗ್ಗೆ ಅವತ್ತು ಭಾನುವಾರ ಚರ್ಚ್ ಫಂಕ್ಷನ್ ಎಲ್ಲ ಮುಗಿಸಿಕೊಂಡು ತರಾತುರಿಯಲ್ಲಿ ಇದು ಕೆಲಸ. ಇದನ್ನು ಕೆಲವು ಜನ ಈ ಬಾಡಿ ಒಟ್ಟಿಗೆ ಹೋಗಿ ಬೆಂಗಳೂರಿನಿಂದ ಏನು ರಿಸೀವ್ ಮಾಡಿದ್ದಾರೆ ಬಾಡಿ, ಇವರಲ್ಲಿರುವಂಥ ಕೆಲವು ಸಂಶಯಗಳು, ಕುತ್ತಿಗೆಯಲ್ಲಿರುವ ಮಾರ್ಕ್, ಈ ಎಲ್ಲ ವಿಚಾರವನ್ನು ಮತ್ತೆ ಒಬ್ಬೊಬ್ಬರನ್ನು ಶೇರ್ ಮಾಡಿಕೊಂಡಾಗ ಎಲ್ರಿಗೂ ಇದರ ಬಗ್ಗೆ ಸಂಶಯ ಮೂಡಿ ಬಂತು. ಅದು ಅಲ್ಲದೆ ತನ್ನ ಗಂಡ ತೀರಿ ಹೋಗಿ 4 ದಿವಸಕ್ಕೆ ಈ ಹೆಣ್ಣು ಅಲ್ಲಿಂದ, ಈ ಲಿಶ್ಮಾ ಅಂತ ಹೇಳಿದವಳು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಳೆ, ಇಂಡಿಯಾಕ್ಕೆ ಬಂದಿದ್ದಾಳೆ. ಇಲ್ಲಿ ಒಬ್ಬ 3ನೇ ವ್ಯಕ್ತಿ ಒಬ್ಬ ಇದ್ದಾನೆ, ಕುರಿಯನ್ ಅಂತೇಳಿ. ಇವಳಿಗೆ ಒಂದು ಗಾರ್ಡಿಯನ್ ಆಗಿ ಈ ಮೊದಲಿಂದಲೂ ಕೂಡ ಇದ್ದಂತೆ. ಇವರ ವಿಚಾರವಾಗಿ ಅಕ್ಕಪಕ್ಕದವರು ನಮ್ಮ ಇಲ್ಲಿಯ ಹೋದವರೆಲ್ಲ ಇದ್ದಾರೆ. ಇವರ ಈ ಒಡನಾಟ, ಹೋಗೋದು ಬರೋದು, ಈ ಬಗ್ಗೆ ಇವಳಿಗೆ ತಿಳುವಳಿಕೆ ಹೇಳಿದ್ದಾರೆ ಅಲ್ಲಿಯವರು. ಏನಂತೇಳಿ, ನೀನು ಈಗ ಮದುವೆ ಆಗಿದೆ, ನೀನು ಇನ್ನೂ ಇದನ್ನು ಸ್ವಲ್ಪ ಕಡಿಮೆ ಮಾಡು, ಅವನಿಗೇನಾದರೂ ಗೊತ್ತಾದರೆ ನಾಳೆ ಪ್ರಾಬ್ಲಮ್ ಅಲ್ಲ ಅಂತೆಲ್ಲ ವಿಚಾರ ಇವಳಿಗೆ ಬುದ್ಧಿವಾದ ಅವರು ಹೇಳಿದ್ದಾರೆ ಅಂತ ಹೇಳ್ತಾರೆ. ಈ ಎಲ್ಲ ನಿಟ್ಟಿನಲ್ಲಿ ನೋಡುವಾಗ, ಅದು ಅಲ್ಲದೆ ಇವಳು ಏನು ಐರ್ಲೆಂಡಿಂದ ಹೊರಡುವಾಗ ಈ ಕುರಿಯನ್ ಅಂತ ಹೇಳುವ ವ್ಯಕ್ತಿ ಕೂಡ ಇವಳೊಟ್ಟಿಗೆ ಬಂದಿದ್ದಾಳೆ. ಅವನು ಕೇರಳದವನು. ಅವನು ಒಂದೇ ಆಸ್ಪತ್ರೆಯಲ್ಲಿ, ಈ ಲಿಶ್ಮಾ ಮತ್ತು ಕುರಿಯನ್ ಒಂದೇ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಕೆಲಸ ಮಾಡ್ಕೊಂಡಿದ್ದಾರೆ. ಆಮೇಲೆ 21ನೇ ತಾರೀಕಿಗೆ ಸಾಂಜೋ ಸುನಿಲ್ ಇಲ್ಲಿಂದ ಹೋದರೂ ಕೂಡ 21ನೇ ತಾರೀಕಿಗೆ ಅವನ ಬರ್ಡೇ, ಇವನ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬ ಕೂಡ ಅಲ್ಲಿ ಆಚರಣೆ ಮಾಡಿದ್ದಾರೆ. ಈ ಹುಟ್ಟುಹಬ್ಬ ಆಚರಣೆ ಮಾಡುವಾಗ ಈ ಕುರಿಯನ್ ಕೂಡ ಅಲ್ಲಿದ್ದಾನೆ. ಅಲ್ಲಿಂದ ಅವತ್ತಿನ ದಿವಸ ಇವಳು ಹೇಳಿದ ಸಾಂಜೋ ಸುನಿಲ್ನ 20ನೇ ತಾರೀಕು ಇಲ್ಲಿಂದ ಹೋದ, 21ನೇ ತಾರೀಕಿಗೆ ಇವನು ಹುಟ್ಟುಹಬ್ಬ ಅಲ್ಲಿ ಆಚರಣೆ ಮಾಡಿದ್ದಾರೆ. ಆಗ ಅಲ್ಲಿ ಏನಾಯ್ತು ಅಂತೇಳಿ ಈ ಕುರಿಯನ್ ಕೂಡ ಇದ್ದಾನೆ ಜೊತೆಯಲ್ಲಿ. ಈ ಕುರಿಯನ್ ಆವತ್ತಿನ ಫಂಕ್ಷನ್ ಮುಗಿದ ಮೇಲೆ ಈ ಗಂಡ ಹೆಂಡತಿ ಒಳಗೆ ಸ್ವಲ್ಪ ಮಾತುಕತೆ ಆಗಿದೆ. ಯಾಕಂದರೆ ಈ ವಿಚಾರ, ನೀನು ನನ್ನ ಗೆಳೆಯನಾಗಿರು, ಇಲ್ಲಿ ಊರಿಗೆ ಹೋಗುವಾಗ ಗಂಡ ಹೆಂಡತಿ ಆಗಿರುವ, ಇಲ್ಲಿ ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಯಾವುದೇ ಇದಕ್ಕೆ ನನ್ನನ್ನು ಹೆಂಡತಿಯಾಗಿ ನೀನನ್ನು ಗಂಡನಾಗಿ ಒಪ್ಪಿಕೊಳ್ಳಲಿಕ್ಕೆ ನಾನು ತಯಾರಿಲ್ಲ ಎಂಬ ಒಂದು ಮಾತನ್ನು ಹೇಳಿ ಅಂತ ಅವನು ಇದನ್ನು ಬೇರೆಯವರಿಗೆ ಶೇರ್ ಮಾಡಿದ್ದಾನೆ. ಯಾರು? ಈ ಸಾಂಜೋ ಸುನಿಲ್ ಅಂತ ಹೇಳಿದ ವ್ಯಕ್ತಿ. ಇದರ ಬಗ್ಗೆ ಎಲ್ಲ ಮಾಹಿತಿ ಬೇಕಾದರೆ ಅವರ ಏನು ಮೊಬೈಲ್ ಉಂಟು, ಅದರಲ್ಲಿ ರೆಕಾರ್ಡ್ಸ್ ಉಂಟು, ಆ ಸೈಬರ್ ಸೆಲ್ನವರು ಅದನ್ನು ಕಂಡುಹಿಡಿಬೇಕಾಗ್ತದೆ.
ಮತ್ತು ಇನ್ನೊಂದು ವಿಚಾರ ಅಂತ ಹೇಳಿದರೆ, ಈ ಏನು ಸಂಜಯ್ ಸುನಿಲ್ನ ಹೆಂಡತಿ ನಿಶ್ಮಾ ಅಂತ ಹೇಳಿದವಳು ಇಲ್ಲಿ ಬಂದರೂ ಕೂಡ ಇವಳಿಗೆ ಆ ಥರ ಒಂದು ಗಂಡ ತೀರಿಯೋದಂಥ ಒಂದು ಫೀಲಿಂಗ್ ಇಲ್ಲ, ಏನೂ ಇಲ್ಲ. ಈ ಬಗ್ಗೆ ರೂಮರ್ಸ್ ಎಲ್ಲ ಬರ್ತಾ ಉಂಟು. ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದರೂ ಕೂಡ ಇವರ ಕಡೆಯಿಂದ ಈಗ ಅವಳು ಒಂದು ವೇಳೆ ಆ ಥರ ಮಾಡದೇ ಇದ್ದರೆ ಅವರ ಫ್ಯಾಮಿಲಿಯವರಾಗಲಿ ಯಾರಾದರೂ ಇಷ್ಟೊತ್ತಿಗೆ ಒಂದು ಕಂಪ್ಲೇಂಟ್ ಕೊಡ್ತಾಯಿದ್ರು. ಇಷ್ಟರವರೆಗೆ ಅವರು ಒಂದು ಕಂಪ್ಲೇಂಟಿಗೆ ಹೋಗಲಿಲ್ಲ, ಯಾಕಂದರೆ ಅವರಲ್ಲಿ ಒಂದು ಭಯ ಇದೆ. ಈ ಎಲ್ಲ ನಿಟ್ಟಿನಲ್ಲಿ ನಾವು ಇವರ ಮೇಲೆ ಸಂದೇಹ ಪಡಬೇಕಾದ್ದು. ಅದಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನು ಐರ್ಲೆಂಡ್ನಲ್ಲಿರುವ ಸರ್ಕಾರದಕ್ಕೆ ಒತ್ತಡ ತಂದು ಅಲ್ಲಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಇಲ್ಲಿಗೆ ತರಿಸಿ, ಅಥವಾ ಅಲ್ಲಿಯೇ ಕೂಲಂಕಷವಾದ ಒಂದು ತನಿಖೆ ನಡೆಸಿ ಇಲ್ಲಿ ನಮ್ಮ ಭಾರತ ದೇಶದಲ್ಲಿರುವಂಥ ಎಲ್ಲ ಸಾರ್ವಜನಿಕರು ಅಥವಾ ಇದರ ಹಿಂದೆ ಸಂಶಯವಾಗಿ ವ್ಯಕ್ತಪಡಿಸುತ್ತಿರುವಂಥ ಸಮಾಜದ ತುಂಬ ಜನ ಇದ್ದಾರೆ, ಇವರಿಗೆ ಒಂದು ಸರಿಯಾದ ಮಾಹಿತಿಯನ್ನು ಕೊಡುವ ಹಾಗೆ ಸರ್ಕಾರ ಇದರಲ್ಲಿ ಮುತುವರ್ಜಿ ವಹಿಸಬೇಕು. ಈ ನಿಟ್ಟಿನಲ್ಲಿ KCLC ಕ್ರಿಶ್ಚಿಯನ್ ಲೈಟ್ನಿಂಗ್ ಕ್ಲಬ್ ಅಂತ, ಕಡಬ ಕ್ರಿಶ್ಚಿಯನ್ ಲೈಟ್ನಿಂಗ್ ಕ್ಲಬ್ ಅಂತೇಳಿ ನಾವು ಸದಸ್ಯರುಗಳು, ಮತ್ತು ಮಲಯಾಳಿ ಫ್ರೆಂಡ್ಸ್ ಅಂತೇಳಿ ಅಸೋಸಿಯೇಷನ್ ಇದೆ, ಆ ಸಂಘಟನೆಯವರು ಎಲ್ಲ ಸೇರಿಕೊಂಡು ನಾಳೆ ಸಾಯಂಕಾಲ 6 ಗಂಟೆಗೆ ಮೇಣಬತ್ತಿ ಹೊತ್ತಿಸಿ ಒಂದು ಮೌನ ಮೆರವಣಿಗೆಯನ್ನು ಕಡಬ ಅನುಗ್ರಹ ಹಾಲ್ ಅಲ್ಲಿಂದ ಸೈಂಟ್ ಜೋಕಿಮ್ಸ್ ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿವರೆಗೆ ಒಂದು ಕಾಲ್ನಡಿಗೆಯಲ್ಲಿ ಬಂದು ಅಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪನೆ ಮಾಡಿ ಅಲ್ಲಿಂದ ನಮ್ಮ ಪೊಲೀಸ್ ಇಲಾಖೆಗೆ ಮತ್ತು ಕಂದಾಯ ಇಲಾಖೆಗೆ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒಂದು ಮೆಮೊರಾಂಡಮನ್ನು ತಯಾರು ಮಾಡಿ ಕಳಿಸುವಂಥ ಒಂದು ಕಾರ್ಯಕ್ರಮವನ್ನು ನಾಳೆ ಇಟ್ಟುಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಜಾತ್ಯತೀತವಾಗಿಯೂ ಪಕ್ಷಾತೀತವಾಗಿಯೂ ನಮಗೆಲ್ಲರೂ ಸಹಕಾರ ಕೊಡಬೇಕು. ಯಾಕಂದರೆ ಇಂಥ ಆತ್ಮಹತ್ಯೆ ಪ್ರಕರಣ ಇದು ಎಲ್ಲಿ ಕೂಡ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಒಬ್ಬ 6 ಅಡಿ ಎತ್ತರದವ 5 ಅಡಿ ಎತ್ತರದಲ್ಲಿ ನೇಣು ಹಾಕ್ಕೊಂಡು ಸಾಯಲಿಕ್ಕೆ ಸಾಧ್ಯವೇ ಇಲ್ಲ. ಇದೊಂದು ಆತ್ಮಹತ್ಯೆ ಅಲ್ಲ, ಇದೊಂದು ಕೊಲೆ ಅಂತೇಳಿ ನಮ್ಮ ಭಾವನೆ. ಈ ನಿಟ್ಟಿನಲ್ಲಿ ತನಿಖೆ ನಡೆಸಬೇಕು ಅಂತ ನಮ್ಮೆಲ್ಲರ ಒಂದು ಬೇಡಿಕೆ. ಇದು ಏನಾಯ್ತು ಅಂತ ಹೇಳಿದರೆ, ನಾವು ಈ ಬಾಡಿ ದಫನಾದ ಮಾರನೇ ದಿವಸ ಈ ಬಾಡಿಯಲ್ಲಿ ಕಂಡು ಬಂದಾಗ ವಿಚಾರಗಳನ್ನು ಮನೆಯವರಿಗೆ ತಿಳಿಸ್ಲಿಕ್ಕೆ ಆಗದಿದ್ದರೂ ಕೂಡ ಹೋದವರು ತಿಳಿಸಿದ್ದಾರೆ. ಮಾರನೇ ದಿವಸ ಈ ಕೂಡಲೇ ಇವರು ಏನು ಮಾಡಿದ್ದಾರೆ ಅಂದರೆ, ಸುನಿಲ್ ಅಂತೇಳಿ ಸಂಜಯ್ ಸುನಿಲ್ನ ತಂದೆ ಫೋನ್ ಮಾಡಿ ನಮಗೆ ಹೇಳಿದರು, ಈ ಬಗ್ಗೆ ನಾವೊಂದು ಫಿರ್ಯಾದನ್ನು ನೀಡಬೇಕು ಅಂತ ಹೇಳಿದರು. ಆಗ ನಾವು ಕಡಬ ಸ್ಟೇಷನಿಗೆ ಹೋಗಿ ದೂರನ್ನು ಸಲ್ಲಿಸಿದ್ದೇವೆ. ಅದು ಕೂಡ NCR ಆಗಿದೆ. ಅಲ್ಲಿ ನಮ್ಮ ಠಾಣಾಧಿಕಾರಿಗಳು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಈಗಾಗಲೇ ಬಾಡಿ ದಫನ ಆಗಿದೆ, ನೀವು ಒಂದು ದಿವಸ ಮುಂಚೆ ನಮಗೆ ಇದು ಕಂಪ್ಲೇಂಟ್ ಕೊಟ್ಟಿದ್ರು ಆಗ್ಬೋದಿತ್ತು, ನಾವೊಂದು ಬಾಡಿ ಮಾರ್ಕ್ ಮಾಡ್ತಿದ್ದೋ ಅಂತೇಳಿ ಅವ್ರು ಹೇಳಿದರು. ಬಟ್ ಅದು ಆಗಲಿಲ್ಲ. ಮತ್ತೆ ಏನಂತ ಹೇಳಿದ್ರೆ, ಈ ಕಂಪ್ಲೇಂಟ್ ಮಾಡಲಿಕ್ಕೆ ಇದರ ಏನು ಒಳಭಾಗ, ಆ ಶರೀರದ ಒಳಭಾಗ ಇರುವಂಥದ್ದು ಎಲ್ಲವೂ ಕೂಡ ಐರ್ಲೆಂಡಲ್ಲಿ ತೆಗೆದಿಟ್ಟಿದ್ದಾರೆ, ಎಂಬ ಮಾಡಿದ್ದಾರೆ. ಇದೊಂದು ಖಾಲಿ ಒಂದು ಬಾಡಿ ಸ್ಟಪ್ ಮಾಡಿ ಕಳಿಸಿರೋದು ಅಲ್ಲಿಂದ. ಅಂದರೆ ತೀರಿಯೋಗಿ 10-18 ದಿನ ಕಳೆದ ಮೇಲೆ ಬಾಡಿ ಇಲ್ಲಿ ಬಂದಂಥದ್ದು. ಕೊಳತೋಗಬಾರದು ಸದುದ್ದೇಶ ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಕಂಪ್ಲೇಂಟ್ ಕೊಡುವಾಗ ಒಂದು ಸ್ವಲ್ಪ ವಿಳಂಬ ಆಗಿದೆ. ತದನಂತರ ಮಾರನೇ ದಿವಸ ನಾವು ಯಾರು SP ಅವರಿಗೆ ಕೂಡ ಇವರು ಮನೆಯವರು ಹೋಗಿ SP ಅವರಿಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ಈ ಕಂಪ್ಲೇಂಟ್ ಅಂತ ಮನೆಯವರು ಕೊಟ್ಟಾಗ ಎಲ್ಲ ಹೇಳುವಂಥದ್ದು ಸಬೂಬು, ಯಾವುದೇ ಒಂದು ದಾಖಲೆಗಳಿಲ್ಲ, ಅಧಿಕೃತವಾಗಿ ಇವರ ಮೇಲೆ ಕೇಸ್ ಅಲ್ಲಿ ಒಬ್ಬರನ್ನ ಕರೆದು ವಿಚಾರಣೆ ಮಾಡಬೇಕಂದ್ರೆ ಅದಕ್ಕೆ ಒಂದು ಏನಾದರೂ ಒಂದು ಎವಿಡೆನ್ಸ್ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬೇಕು ಅಂತ ಹೇಳುವ ಒಂದು ವಿಚಾರವನ್ನು ಅವರು ತಿಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಐರ್ಲೆಂಡಿಂದ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಇಂಡಿಯಾಕ್ಕೆ ಕಳಿಸಬೇಕು. ಅದರ ಮಾಹಿತಿಯನ್ನು ಪಡ್ಕೊಂಡು ಇದರ ಬಗ್ಗೆ ತನಿಖೆ ಮಾಡಿ ಇದರ ಮೇಲೆ ಕಾನೂನು ಇವರು ಇಬ್ಬರು ಕೂಡ ಇಂಡಿಯಾದವರೇ. ಯಾರು ಲಿಶ್ಮಾ ಆಲ್ರೆಡಿ ನಮ್ಮ ಈ ಮಂಗಳೂರಿನ ಡಿಸ್ಟಿಕ್ ಜಿಲ್ಲೆಯವರೇ, ನಮ್ಮ ಕಡಬ ತಾಲೂಕಿನವರೇ. ಮತ್ತು ಇವನು ಕುರಿಯನ್ ಅಂತ ಹೇಳುವವನು ಕೇರಳದವನು. ಆದರೂ ಕೂಡ ಇಬ್ಬರು ಕೂಡ ಇಂಡಿಯಾದವರೇ. ಒಂದು ವೇಳೆ ಐರ್ಲೆಂಡಲ್ಲಿ ತನಿಖೆ ಆಗಿ ಇನ್ನೂ ಇವರು ಐರ್ಲೆಂಡಿಗೆ ಹೋಗುದಿಲ್ವ ಅಂತ ನಮಗೆ ಗೊತ್ತಿಲ್ಲ. ಇವರು ಬೇರೆ ದೇಶಕ್ಕೂ ಹೋಗ್ಬೋದು, ಅಥವಾ ಐರ್ಲೆಂಡಿಗೆ ಹೋಗಿದ್ರು ಕೂಡ ಅಲ್ಲಿ ತನಿಖೆ ಆಗ್ತಾ ಇಲ್ಲ ಅಂತ ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿಂದ ನಮ್ಮ ಸರ್ಕಾರದ ಒತ್ತಡ ತಂದು, ದೂತಾವಾಸ ಕೇಂದ್ರದ ಮುಖಾಂತರದ ಒತ್ತಡ ತಂದು ಅಲ್ಲಿಯ ಇದನ್ನು ತನಿಖೆ ನಡೆಸಿ, ಒಂದು ವೇಳೆ ಇವರು ಅಲ್ಲಿಗೆ ಹೋಗಿದ್ರೆ ಅಲ್ಲಿ ಇವರನ್ನು ವಿಚಾರಣೆ ಒಳಪಡಿಸಬೇಕು. ಅಥವಾ ಇವರು ಬೇರೆ ದೇಶಕ್ಕೆ ಹೋದರೆ ಭಾರತ ದೇಶದಲ್ಲಿ ಇವರನ್ನು ವಿಚಾರಣೆಗೆ ಒಳಪಡಿಸಿ ನ್ಯಾಯವನ್ನು ದೊರಕಿಸಿಕೊಡ್ಬೇಕು ಅಂತ ನಮ್ಮ ಇಚ್ಛೆ. ಇಲ್ಲಿಂದ ಈಗ ನಮ್ಮ ಯಾರು ಹುಡುಗನ ಸೈಡಿಂದ ಕಂಪ್ಲೇಂಟಿಗೆ ಏನಾದ್ರು ಅಲ್ಲಿಗೆ ದೂತಾವಾಸಕ್ಕ ಅಲ್ಲಿಗೆ ಏನಾದ್ರು ಅದಕ್ಕೆ ಪ್ರಯತ್ನ. ಅವರಿಗೆ ಕಾನೂನಿನ ಸರಿಯಾದ ಮಾಹಿತಿ ಇಲ್ಲ. ಅವರು ಒಬ್ಬರು ವಕೀಲರ ಹತ್ರ ಹೋಗಿದ್ದಾರೆ. ಅವರ ಪ್ರಕಾರ ಒಂದು ಕಂಪ್ಲೇಂಟನ್ನು ಬರೆದು SP ಗೆ ಕೊಟ್ಟಿದ್ದಾರೆ. SP ಗೆ ಕೊಟ್ಟಿದ್ರು ಕೂಡ ಇದರಲ್ಲಿ ಏನು ಅಂತ ಹೇಳಿದರೆ,
ಇದೆ. ನಾನು ಹೇಳಿದಲ್ಲ ಈಗಾಗಲೇ ಈ ಸಂಸ್ಕಾರ ಆದಂಥ ಈ ಶವ ಹೊರಗೆ ತೆಗಿಬೇಕು ಅಂತ ಹೇಳಿದ್ರೆ ಅದು ಕಾನೂನಾತ್ಮಕವಾದ ಕೆಲವು ತೊಡಕುಗಳಿದೆ. ಈ ನಿಟ್ಟಿನಲ್ಲಿ ಆ ಬಗ್ಗೆ ಹೋರಾಟ ಕೂಡ ನಾವು ಮಾಡ್ತಾ ಇದ್ದೀವಿ. ಸಂಶಯವನ್ನು ಅಲ್ಲಿಗೆ ಇಲ್ಲಿ ಐರ್ಲೆಂಡಿನ ದೂತಾವಾಸಕ್ಕೆ ಅಥವಾ ಅಲ್ಲಿಗೆ ಏನಾದ್ರು ಮುಟ್ಟಿಸಿ ಇಲ್ಲಿಯ ನಮ್ಮ ಸಂಸದರನ್ನ ಭೇಟಿಯಾಗಿದ್ದಾರೆ. ಸಂಸದರು ಪೂರ್ಣವಾದ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಅವರು. ಆದರೆ ಯಾವುದಕ್ಕೂ ನಾವು ಒಂದು ಅವರಿಗೆ ಕೂಡ ಒಂದು ಕಂಪ್ಲೇಂಟ್ ರೈಟಿಂಗಲ್ಲಿ ಒಂದು ಕಂಪ್ಲೇಂಟ್ ಸಂಸದರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಸಲ್ಲಿಸಿ ಆ ಮುಖಾಂತರ ಅಲ್ಲಿಗೆ ಐರ್ಲೆಂಡ್ ಸರ್ಕಾರಕ್ಕೆ ಕಳಿಸುವಂಥ ವ್ಯವಸ್ಥೆ ಇದೆ. ಈಗ ನೀವು ಹೇಳುವಂಥದ್ದು ಅವರಿಗೆ ಅಕ್ರಮ ಸಂಬಂಧದ ಹಿನ್ನೆಲೆ ಕೊಲೆ ನಡೆದಿದೆ ಅಂತ ಇದು ಅಲ್ಲಲ್ಲ, ಈ ಅಕ್ರಮ ಸಂಬಂಧದಲ್ಲಿ ಕೊಲೆ ನಡೆದಿದೆ ಅಂತ ಹೇಳಲಿಕ್ಕೆ ಕಾರಣ ಏನಂತ ಹೇಳಿದರೆ ಈ ವ್ಯಕ್ತಿ ಮೂರನೇ ವ್ಯಕ್ತಿ ಸಂಶಯ ಇದೆ. ಮೂರನೇ ವ್ಯಕ್ತಿಯ ಮೇಲೆ ನಮಗೆ ಸಂಶಯ ಇದೆ. ಮದುವೆಯಾಗಿ 1 ವರ್ಷ ಆಗಿದೆ ಅಷ್ಟೇ. 1 ವರ್ಷದಲ್ಲಿ 1 ತಿಂಗಳು ಅವರು ಇಲ್ಲಿದ್ದರು. 1 ತಿಂಗಳ ನಂತರ ಇವರೇನು ಮಾಡಿದ್ದಾರೆ, ಸಾಂಜೆ ಸುನಿಲ್ ಇಸ್ರೇಲಿಗೆ ಹೋಗಿದ್ದಾರೆ. ಈ ಲಿಸ್ಮಾ ಫಿಲಿಪ್ ಅಂತ ಹೇಳುವವಳು ಐರ್ಲೆಂಡ್ಗೆ ಹೋಗಿದ್ದಾಳೆ. ಹೋಗಿ ಆದ ಮೇಲೆ ಇವರ ಫೋನ್ ಕಮ್ಯುನಿಕೇಷನಲ್ಲಿ ಎಲ್ಲ ಸ್ವಲ್ಪ ಮಾತಾಡೋದೆಲ್ಲ ಇಲ್ಲ. ಹಾಗೆ ಒಂದು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಕಡಿಮೆ ಆಯಿತು. ಆ ಬೇಸರದಲ್ಲಿ ಇದ್ದಾಳೋ ಇವನು ಅಂತೇಳಿ ಇವನೇನು ಮಾಡಿದ್ದಾನೆ, ಇಸ್ರೇಲಲ್ಲಿ ರಿಸೈನ್ ಕೊಟ್ಟು 6 ತಿಂಗಳಲ್ಲಿ ವಾಪಸ್ ಊರಿಗೆ ಬಂದಿದ್ದಾನೆ. ಊರಿಗೆ ಬಂದು ಐರ್ಲೆಂಡ್ಗೆ ಹೋಗ್ಲಿಕ್ಕೆ ಅಂತ ತಯಾರಿ ಮಾಡಿಸಿದ್ದಾನೆ. ಆಗ ಅವಳ ಹತ್ರ ನೀನು ಎಂತ ಡಿಫೆಂಡೆಂಟ್ ವೀಸಾದಲ್ಲಿ ಹೋಗ್ಲಿಕ್ಕೆ ಅಂತೇಳಿ ಅವಳು ವ್ಯವಸ್ಥೆ ಮಾಡಿದ್ದಾಳೆ. 6 ತಿಂಗಳ ನಂತರ ಅವಳ ಡಿಫೆಂಡೆಂಟ್ ವೀಸಾದಲ್ಲಿ ಇವನು ಅಲ್ಲಿಗೆ ಹೋಗಿರೋದು. ಕರೆಸಿಕೊಂಡು ಹೋದ ಮಾರನೇ ದಿವಸ ಇವನ ಬರ್ಡೇ ಫಂಕ್ಷನ್ ಅಲ್ಲಿ ನಡೆದಿದೆ. ಆ ದಿನವೇ ಇವಳು ನೀನು ನನ್ನ ಗಂಡನಾಗಿರ್ಲಿಕ್ಕೆ ಆಗೋದಿಲ್ಲ, ನನ್ನ ಗೆಳೆಯನಾಗಿರ್ಬೋದು, ಊರಲ್ಲಿ ಹೋದಾಗ ಮಾತ್ರ ನಾವು ಗಂಡ ಹೆಂಡತಿ ಅಂತೇಳಿ ಆಗಲೇ ಇವರ ಜೀವನದಲ್ಲಿ 8 ವರ್ಷದ ಪ್ರೀತಿ. 8 ವರ್ಷದಿಂದ ಅವ್ರು ಲವ್ ಮಾಡ್ತಾ ಇದ್ರು ಇಬ್ಬರು ಮತ್ತೊಬ್ಬರು. ಈ 8 ವರ್ಷದ ಮಧ್ಯದಲ್ಲಿ ಏನಾಯ್ತು, ಇವನು ಐರ್ಲೆಂಡಲ್ಲಿ ಇರುವಾಗಲೇ ಮದುವೆಗಿಂತ ಮೊದಲೇ ಈ ಲಿಸ್ಮಾ ಅಂತ ಹೇಳಿದವಳು ಐರ್ಲೆಂಡ್ಗೆ ಹೋಗಿದ್ದಾಳೆ. ಒಂದೇ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕುರಿಯನ್ ಎಂಬ ವ್ಯಕ್ತಿ ಇವಳಿಗೆ ಅವಳಿಗೆ ಒಂಥರ ಗಾರ್ಡಿಯನ್ ಥರ ಇದ್ರು. ಆ ಗಾರ್ಡಿಯನ್ ಅದೊಂದು ರಿಲೇಷನ್ಶಿಪ್ಪಿಗೆ ಹೋಯ್ತು. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಅವಳಿಗೆ ಸಾಂಜೆಗಿಂತ ಮುಖ್ಯ ಯಾರು ಕುರಿಯನ್ ಅಂತ ಅವಳ ಮಾತಿನಿಂದ ತಿಳಿದುವಂತ ವಿಚಾರ. ಈಗ ಅಲ್ಲಿ ಐರ್ಲೆಂಡ್ ಅಲ್ಲಿ ಕೂಡ ತನಿಖೆ ಅದು ಮುಗಿಲಿಲ್ಲ ಇನ್ನು ಕೂಡ. ಇಲ್ಲ ಅಲ್ಲಿ ಅವರು ಅದನ್ನು ಎಲ್ಲ ಪತ್ತೆ ಮಾಡೋ ಸಾಧ್ಯತೆ ಇಲ್ಲ ಉಂಟು. ಇರಬಹುದು ಅಲ್ಲಿಯ ವ್ಯವಸ್ಥೆ ಹೇಗೆ, ಕಾನೂನು ವ್ಯವಸ್ಥೆ ಹೇಗೆ ಅಂತೇಳಿ ನಮಗೆ ಗೊತ್ತಿಲ್ಲ. ನಾವೇನು ಹೇಳುದು ಅಂತೇಳಿ ನಮ್ಮ ಭಾರತ ದೇಶದಿಂದ ಇದರ ಬಗ್ಗೆ ಒಂದು ತನಿಖೆಗೆ ಆದೇಶ ಮಾಡಿ ಅಲ್ಲಿಂದ ಅವರು ತನಿಖೆ ಮಾಡಬೇಕು. ಇಲ್ಲರ ಈ ಏನು ಪೋಸ್ಟ್ ಮಾರ್ಟಮ್ PM ರಿಪೋರ್ಟನ್ನು ನಮಗೆ ಅಲ್ಲಿಂದ ತರಿಸಿಕೊಂಡು ಇದರ ಬಗ್ಗೆ ಒಂದು ತನಿಖೆ ನಡೆಸಬೇಕು. ಒಂದು ವೇಳೆ ಇವರು ಐರ್ಲೆಂಡಿಗೆ ಹೋಗದೇ ಇದ್ದರೆ ಇನ್ನು ತನಿಖೆಗೆ ಸಿಗಲಿಕ್ಕಿಲ್ಲ. ಇಂಡಿಯನ್ ಸಿಟಿಸನ್ಶಿಪ್ ಇರೋದು ಇವರ ಹತ್ರ. ಇವರಿಗೆ ಹೋಗ್ಬೇಕಾ ಬೇಡ ಅಂತೇಳಿ ಕಡ್ಡಾಯವಾಗಿ ಅಲ್ಲಿ ಕರೆಸಲಿಕ್ಕೆ ತುಂಬ ಪ್ರೋಸೆಸ್ ನಡೀತದೆ. ಅದಕ್ಕೋಸ್ಕರ ಒಂದು ವೇಳೆ ಇವರು ಐರ್ಲೆಂಡಿಗೆ ಹೋಗದೇ ಇದ್ದರೆ ಅಲ್ಲಿಂದ ಈ ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ತರಿಸಿಕೊಂಡು ಇವರ ಮೇಲೆ ಕಾನೂನಾತ್ಮಕ ಕ್ರಮವನ್ನು ಭಾರತ ದೇಶದಲ್ಲಿ ಕೈಗೊಳ್ಳಬೇಕು ಅಂತ ನಮ್ಮ ಬೇಡಿಕೆ. ಇವರ ಲಿಸ್ಮನ ಮನೆ ಹತ್ರದವರ ಈ ಕುರಿಯನ ಮೊದಲು ಮದುವೆ ಆದಂತ ಹೆಂಡತಿ ಕೂಡ ಸುಸೈಡ್ ಮಾಡಿದ್ದಾರೆ. ಈಗ ಕೇರಳದಲ್ಲಿ ಅದು ಕೂಡ ಒಂದು ಅನುಮಾನ ಬರ್ತಾ ಉಂಟು. ಮತ್ತೆ ಪುತ್ತೂರಿಂದ ಮದುವೆ ಆಗಿದ್ದಾರೆ. ಇದ್ದಾರೆ. ಇದರಲ್ಲಿ ಕೂಡ ಒಂದು ವಿಶೇಷತೆ ಇದೆ. ಇಂಡಿಯಾದಲ್ಲಿದೆ. ಇದರಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ಈ 2ನೇ ಮದುವೆ ಕುರಿಯನ್ ಆದವಳು ಸೌದಿಯಲ್ಲಿ ನರ್ಸಾಗಿ ಕೆಲಸ ಮಾಡಿಕೊಂಡು 1,80,000 ರೂಪಾಯಿ ಸ್ಯಾಲ್ರಿ ಇತ್ತಂತೆ. ನಮಗೆ ಕನ್ಫರ್ಮ್ ಅಲ್ಲ, ಅದು ಸ್ಯಾಲ್ರಿ ಇತ್ತಂತೆ. ಈ ಮದುವೆ ಆಗಬೇಕಾದ್ರೆ ಈ ಪ್ರಪೋಸಲ್ ಬಂದಾಗ ಏನಾಯ್ತು, ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಈ ಸಾಂಜನೆ ಅಂತ ಏನು ಲಿಸ್ಮಾ ಫಿಲಿಪ್ ಮತ್ತು ಇವನು ಒಟ್ಟಿಗಿರುವಂಥ ಫೋಟೋ ಮತ್ತು ತಬ್ಬಿಕೊಂಡಿರುವಂಥ ವಿಚಾರ ಎಲ್ಲ ಇವಳು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದಾಳೆ. ಯಾರು ಶ್ರೀಜಾ ಅಂತೇಳಿ ಹೆಸರು ಮೆನ್ಷನ್ ಮಾಡೋದು ಬೇಡ. ಓಕೆ, 2ನೇ ಮದುವೆಯಾಗ ಹೆಣ್ಣು ನೋಡಿದಾಗ ಈ ವಿಚಾರ ಕೇಳಿದೆ, ನೀವು ಒಡನಾಟ ಉಂಟಲ್ಲ, ಇದೇನು ಸಮಾಚಾರ ನಿಮ್ಮದು ಕತೆ ಅಂತ ಹೇಳುವಾಗ ಈ ಕುರಿಯನ್ ಏನು ಮಾಡಿದ ಅಂತೇಳಿ ಲಿಸ್ಮನಿಂದಲೇ ಇವಳಿಗೆ ಫೋನ್ ಮಾಡಿಸಿದ್ದಾಳೆ. ನಮ್ಮಲ್ಲಿ ಅಂಥ ಸಂಬಂಧ ಇಲ್ಲ, ನಾವು ಅಣ್ಣ ತಂಗಿ ಹಾಗೆ, ನಮಗೆ ಹಾಗೇನಿಲ್ಲ, ಇಲ್ಲಿ ಇದೆಲ್ಲ ಸಾಮಾನ್ಯ ಕಾಮನ್, ಇದು ಓಡಾಡ್ತೇವೆ, ಒಟ್ಟಿಗಿರ್ತೇವೆ, ಹಾಗೆಲ್ಲ ಅದರಲ್ಲಿ ಏನು ತಪ್ಪು ತಿಳ್ಕೊಳ್ಬೇಡಿ, ನಮ್ಮ ಭಾರತದಾಗೆ ಎಲ್ಲ ಇಲ್ಲಿ ನಾವು ಸೋಷಿಯಲ್ ಆಗಿ ಇರ್ತೇವೆ, ಇಲ್ಲಿ ಅಂಥದ್ದು ಏನಿಲ್ಲ ಅಂತೇಳಿ ಅವಳ ಒತ್ತಡದಲ್ಲಿ ಈ ಮದುವೆಗೆ ಕೂಡ ಈ 2ನೇ ಪತ್ನಿಯನ್ನು ಒಪ್ಪಿಸಿದ್ದಾಳೆ.
ಇಲ್ಲಿ ಏನಾಗಿದೆ ಅಂತಂದರೆ ಇವನೊಂದು ಕಂಡೀಷನ್ ಮಾಡಿದ್ದಾನೆ, ನೀನು ಸೌದಿಯಲ್ಲಿ ರಿಸೈನ್ ಮಾಡಿ ಬರಬೇಕು, ರಿಸೈನ್ ಮಾಡಿ ಬಂದರೆ ನಿನ್ನನ್ನು ನಾನು ಐರ್ಲೆಂಡಿಗೆ ಕರ್ಕೊಂಡು ಹೋಗ್ತೇನೆ ಅಂತ. ಇವನದು 2 ಮಕ್ಕಳಿದೆ, ಮೊದಲ ಪತ್ನಿಯಲ್ಲಿ 2 ಮಕ್ಕಳಿದೆ. ಆ ಮಕ್ಕಳು ಮತ್ತು ಈ ಕುರಿಯನ್ನ ತಾಯಿ ಕ್ಯಾನ್ಸರ್ ಪೇಷಂಟ್ ಕೇರಳದಲ್ಲಿ. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇವಳು ಮದುವೆಗೆ ಒಪ್ಪಿ ಅಲ್ಲಿ ರಿಸೈನ್ ಕೊಟ್ಟು ಇಲ್ಲಿ ಬಂದು ಮದುವೆ ಆಯಿತು. ಮದುವೆ ಆಗಿ 6 ದಿವಸ ಇವ್ರ ಜೊತೆಯಲ್ಲಿ ಇದ್ದು, ಬರೀ 6 ದಿವಸ. 6 ದಿವಸದಲ್ಲಿ ಮತ್ತೆ ಇವನು ಐರ್ಲೆಂಡಿಗೆ ಹೋಗಿದ್ದಾನೆ. ಆಮೇಲೆ ಇವಳನ್ನ ಕರೆಸಲಿಕ್ಕೆ ಅಂತ ಇವಳು ಕೇಳಿದಾಗ ಇವನು ಹೇಳೋದು, ನಾನು ಅಲ್ಲಿ ಒಂದು ಯಾರಿಗೆ ಮೆಡಿಸಿನ್ ಇಂಜೆಕ್ಷನ್ ಏನೋ ಕೊಟ್ಟದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ಅದರ ಮೇಲೆ ಒಂದು ಕೇಸ್ ನಡೀತಾ ಉಂಟು, ಆ ಕಾರಣದಿಂದ ನಿನ್ನನ್ನು ಈಗ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ. ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ನಮಗೆ ಸಂದೇಹ ಬರಲಿಕ್ಕೆ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ, ಇವನ ಮಕ್ಕಳನ್ನು ಮತ್ತು ಕ್ಯಾನ್ಸರ್ ಪೇಷಂಟ್ ಆದ ತಾಯಿಯನ್ನು ನೋಡಿಕೊಳ್ಳಿಕ್ಕೆ ಒಂದು ಜನ ಬೇಕು. ಅವಳು ಕೂಡ ಒಂದು ನರ್ಸ್. ಆ ಉದ್ದೇಶದಿಂದ ಇವನು ಮದುವೆ ಆಗಿದ್ದಾನೆ. ಅಲ್ಲಿ ಮಕ್ಕಳ ಚಿಂತನೆ ಇಲ್ಲ, ಅಮ್ಮನ ಚಿಂತನೆ ಬೇಡ, ಇಲ್ಲಿ ನೋಡಿಕೊಳ್ಳಿಕ್ಕೆ ಜನ ಆಗಿದೆ, ಇವರು ಅಲ್ಲಿ ಆರಾಮಾಗಿ ಇರ್ಬೋದು ಅಂತೇಳಿ ಅವನ ಒಂದು ಇಂಟೆನ್ಷನ್. ಅವನವನು ತುಂಬ ಕ್ರಿಮಿನಲ್ ಮೈಂಡಿನವನು. ನೋಡಿ, ಮೃತದೇಹ ಅಂತ ಹೇಳಿದ್ರೆ ಈ ಮರಣ ಹೊಂದಿ 4ನೇ ದಿವಸಕ್ಕೆ ಅವಳು ಐರ್ಲೆಂಡಿಂದ ಇಲ್ಲಿ ಬಂದಿದ್ದಾಳೆ. ಅವಳು 4ನೇ ದಿವಸಕ್ಕೆ ಇಲ್ಲಿ ಬಂದರೂ ಕೂಡ ಆ ಬಂದ ತಕ್ಷಣ ಏನು ಇವರ ಮನೆಗೆ ಬರಲಿಲ್ಲ. ಅವತ್ತೇನೋ ಸಾಯಂಕಾಲ ಆಗುವಾಗ ಬಂದರು, ಜಸ್ಟ್ ಒಮ್ಮೆ ಮನೆಗೆ ಬಂದರು, ಮಾತಾಡಿಸಿಲು, ಆಗಲೇ ವಾಪಸ್ ಹೋಗಿದ್ದಾರೆ. ನಿಜವಾಗಿ ಗಂಡನ ಮನೆ ಅಂತ ಹೇಳಿದರೆ ಅವಳು ತವರ ಮನೆ ಬಿಟ್ಟು ಮದುವೆ ಆದ ಮೇಲೆ ಗಂಡನ ಮನೆ ಅವಳ ಮನೆ ಆಗಿರ್ಬೇಕಲ್ವಾ. ಅಲ್ಲಿ ನೋವಲ್ಲಿ ಕೂತಿದ್ದಾರೆ, ಒಂದು ಇಡೀ ಕುಟುಂಬ, ತಂದೆ ತಾಯಿ ತಮ್ಮಂದರು ಎಲ್ಲ ನೋವಲ್ಲಿ ಕೂತಿದ್ದಾರೆ. ಅಂಥದ್ರಲ್ಲಿ ಅವರಿಗೆ ಒಂದು ಇದು ಮಾಡಿ ಅವರ ಜೊತೆಗೆ ಆ ಒಂದು ಏನು ಕಷ್ಟ ನೋವುಗಳನ್ನು ಅನುಭವಿಸಬೇಕಾದ